ಡಾಕ್ಟರ್ ಇತ್ತೀಚೆಗೆ ಏಮ್ಸ್ ಡಾಕ್ಟರ್ಸ್ ಒಂದು ವರದಿಯನ್ನ ಮಾಡಿದ್ರು. 1ರಿಂದ 14 ವರ್ಷದ ಮಕ್ಕಳಲ್ಲಿ ಒಂದು ಏನು ಮಾನಸಿಕ ಆರೋಗ್ಯ ತುಂಬಾ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು. ಮತ್ತೆ ನಮ್ಮ ಸಮಾಜದಲ್ಲಿ ಸುತ್ತಮುತ್ತ ನಾವು ಗಮನಿಸ್ತಾ ಇರುವಂಥದ್ದು ತುಂಬಾ ವಿಕೃತಿಯನ್ನ ಮೆರಿತಾ ಇದ್ದಾರೆ ಮಕ್ಕಳೆಲ್ಲ ಅಂತ ಹೇಳಿ. ಈಗ ಇತ್ತೀಚಿನ ಒಂದು ಘಟನೆಯನ್ನ ನೋಡಿದ್ರೆ ನಾವು ಏನು ಮನೆಯಲ್ಲಿ ಅಣ್ಣನೇ ಒಂದು 9 ವರ್ಷದ ತಂಗಿಯ ಮೇಲೆ ಒಂದು ಅತ್ಯಾಚಾರವನ್ನ ಮಾಡಿರುವಂಥದ್ದು. ತಾಯಿಯೇ ಹೋಗಿ ಪೊಲೀಸ್ ಹತ್ರ ಕೊಟ್ಟಿರುವಂಥದ್ದು. ನನ್ನ ಮಗಳಲ್ಲ ಇವಳು ಆದ್ರೆ ಮಗನ ಪರ ವಹಿಸ್ತಾಳೆ. ಸೊ ಎಲ್ಲಿ ಸಾಕ್ತಾ ಇದೆ ನಮ್ಮ ಸಮಾಜ ಅಂತ ಹೇಳಿ. ಹೌದು. ಅವು ಇವೆಲ್ಲ ವರದಿಗಳನ್ನು ನಾವು ಸಮೀಕ್ಷೆಗಳ ಅಂಕಿ ಅಂಶಗಳನ್ನು ಸ್ವಲ್ಪ ದೂರದಲ್ಲಿಟ್ಟು ದಿನನಿತ್ಯದಲ್ಲಿ ನಮ್ಮ ಕಿವಿಗೆ ಕೇಳಿ ಬರ್ತಾ ಇರೋದು ಎಷ್ಟೋ ನಾವು ನೋಡ್ತಾ ಇರೋವಂತಹ ಪ್ರಕರಣಗಳು ನೋಡಿದ್ರೆ ಸಾಮಾಜಿಕ ವರ್ತನೆಗಳಲ್ಲಿ, ವಿಶೇಷವಾಗಿ ಮಕ್ಕಳ ಸಾಮಾಜಿಕ ವರ್ತನೆಯಲ್ಲಿ ತುಂಬಾ ಸಮಸ್ಯೆಗಳಿದೆಯೇನೋ ಅಂತ ಅನಿಸುತ್ತೆ. ಒಂದು ಶಾಲಾ ಶಿಕ್ಷಣದಲ್ಲಿಯೂ ಕೂಡ ಮಕ್ಕಳ ಮನಸ್ಸಿಗೆ ನೋವು ಆಗಬಾರ್ದು ಅನ್ನುವಂಥ ಒಂದು ಶೈಕ್ಷಣಿಕ ವಾತಾವರಣವನ್ನು ಸೃಷ್ಟಿಸುವಂತಹ ಪ್ರಯತ್ನಗಳನ್ನು ಶಾಲೆಗಳು ಮಾಡ್ತವೆ. ಸರ್ಕಾರದ ನೀತಿ ನಿಯಮಗಳು ಕೂಡ ಮಾಡ್ತಾಯಿದೆ ಒಂದು ಕಡೆ. ಇನ್ನೊಂದು ಕಡೆ ಕುಟುಂಬದಲ್ಲಿ ದುಡಿಯುವಂತಹ ದಂಪತಿಗಳು ಮತ್ತು ದುಡಿಯೋ ದಂಪತಿಗಳಲ್ಲಿಯೂ ಕೂಡ ನಾನಾ ವರ್ಗಗಳಿದೆ. ಚೆನ್ನಾಗಿ ಸಂಪಾದನೆ ಮಾಡೋರು ಮತ್ತು ಅಗತ್ಯವಾಗಿ ಬೇಕಾಗಿರುವಂಥದ್ದನ್ನು ಮಕ್ಕಳಿಗೆ ಒದಗಿಸಿಕೊಡುವಂತಹವರು, ಜೀವನ ಶೈಲಿಯಲ್ಲೂ ಕೂಡ ಉತ್ತಮವಾಗಿರುವಂತಹ ವಾತಾವರಣವನ್ನು ಕಲ್ಪಿಸ್ಕೊಳ್ಳುವಂತಹ ಒಂದು ಕುಟುಂಬದ ವರ್ಗ ಕೂಡ ನಮ್ಮಲ್ಲಿದೆ. ಈ ಜೊತೆಯಲ್ಲಿ ಇವುಗಳು ಇಲ್ಲದಿರುವಂತಹ ಮಕ್ಕಳುಗಳ ಸಂಖ್ಯೆ ಕೂಡ ದೊಡ್ಡ ಪ್ರಮಾಣದಲ್ಲಿದೆ. ಕುಟುಂಬಗಳು ದೊಡ್ಡದಾಗ್ತಾ ಇದೆ. ಮತ್ತು ನಾಗರೀಕರಣ ಅಂತ ಏನು ಕರೀತಾರೆ, ನಗರಗಳು ಸಣ್ಣ ಪುಟ್ಟ ಗ್ರಾಮಗಳಲ್ಲಿ ಇರ್ತಾ ಇದ್ದಂತಹ ಒಂದು ರೀತಿಯಲ್ಲ ಒಡನಾಡಿತನ ಅದು ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಅವರು ಗ್ರಾಮಾಂತರ ಪ್ರದೇಶದಲ್ಲಿ ಜನಜೀವನದಲ್ಲಿ ತೊಡಗಿಸ್ಕೊಂಡಿರೋರಲ್ಲಿಯೂ ಕೂಡ ತಿರ್ಗಾ ಇದನ್ನೇ ನಾನು ಹೇಳಬೇಕಾಗತ್ತೆ. ಮಾಧ್ಯಮಗಳು, ವಿಶೇಷವಾಗಿ ಸಾಮಾಜಿಕ ಜಾಲತಾಣಗಳಾಗಿರ್ಬೋದು, ಇಂಟರ್ನೆಟ್ಟು ಇತ್ಯಾದಿಗಳ ಪ್ರಭಾವ ಜಾಸ್ತಿ ಆಗ್ತದೆ. ಒಂದು ದೃಷ್ಟಿಯಲ್ಲಿ ಉತ್ತಮವಾಗಿರುವಂತಹ ಮಾಹಿತಿ ಕೊಡ್ತಾ ಇದೆ. ಹಸು ಸಾಕೋದು ಹೇಗೆ ಅಥವಾ ಬೇಸಾಯ ಮಾಡೋದು ಹೇಗೆ, ಅವರ ಜೀವನಕ್ಕೆ ಹೆಚ್ಚು ಮಾಹಿತಿ ಒದಗಿಸ್ಕೊಡ್ತಾ ಇದೆ, ಜೀವನದ ಮಟ್ಟವನ್ನು ಉತ್ತಮಗೊಳಿಸೋದಕ್ಕೆ. ಆದರೆ ಮಕ್ಕಳ ಮಾನಸಿಕತೆಯ ಮೇಲೂ ಕೂಡ ಈ ತರಹದ ಮಾಹಿತಿಗಳು ಮಕ್ಕಳ ಸಮಸ್ಯೆಗಳನ್ನು ಹೆಚ್ಚು ಮಾಡ್ತಾ ಇದೆಯಾ ಅಂತ. ಅಂದರೆ ನೀವು ನಿಮ್ಮ ಜೀವನದ ಶೈಲಿಯಲ್ಲಿ ಒಂದು ಉತ್ತಮತೆಯನ್ನು ಕಾಣೋಕ್ಕೋಸ್ಕರ ನಾನಾ ಪ್ರಯತ್ನಗಳನ್ನು ಮಾಡ್ತೀರಿ, ಸರಿ, ಅದಕ್ಕೆ ಬೇಕಾದಂತಹ ವಾತಾವರಣವೂ ಇದೆ, ಸರಿ. ಆದರೆ ಮಕ್ಕಳ ಮಾನಸಿಕತೆ ಯಾವ ರೀತಿಯಲ್ಲಿ ಹೋಗ್ತಾ ಇದೆ, ಅದು ಶಾಲಾ ವಾತಾವರಣದಿಂದ ಬೆಳೀತಾ ಇದ್ದಂತಹ ಮಾನಸಿಕತೆ ಇವತ್ತಿಲ್ಲ. ಮಕ್ಕಳಿಗೆ ನಾವುಗಳು ಅಂತ ಹೇಳಬಾರ್ದ, ಆದ್ರೂ ಆ ಕಾಲದ ನೆನಪುಗಳನ್ನು ನಾವು ಅಳಿಸೋಕ್ಕಾಗೋದಿಲ್ಲ ಸುಲಭವಾಗಿ. ಒಂದು ಶಾಲೆಗೆ ಹೋದಾಗ ಯಾವುದೋ ಒಂದು ವಯಸ್ಸಿನಲ್ಲಿ ಸ್ಪೋರ್ಟ್ಸ್ ಅಂತ ಬರಬಹುದು, ಅಥವಾ ಸ್ಕೌಟ್ಸ್ ಅಂತ ಬರ್ಬೋದು, ಇನ್ಯಾವುದೋ ಒಂದು. ಅಂದರೆ ನಾವು ತೊಡಗಿಸ್ಕೊಳ್ಳೋದಕ್ಕೆ ಗ್ರೂಪ್ ಬಿಹೇವಿಯರ್ಗಳು ಜಾಸ್ತಿ ಇರ್ತಾ ಇತ್ತು. ಇವತ್ತು ಶಾಲೆಯಲ್ಲಿದ್ದಾಗಲೂ ಕೂಡ ಓದಿನ ಒತ್ತಡ, ಅದಾದ ಮೇಲೆ ಟ್ಯೂಷನ್ ಒತ್ತಡ, ಅದಾದ ಮೇಲೆ ನಗರ ಪ್ರದೇಶಗಳಂತೂ ಒಂದೊಂದು ಮಗುವಿಗೆ 3-4 ಚಟುವಟಿಕೆಗಳು. ಹೌದು, ಸ್ವಿಮ್ಮಿಂಗ್ ಮಾಡು ಅಂತ ಹೇಳೋ ಶಾಲೆಗಳಿವೆ. ಮತ್ತೆ ನೀವು ಆಗೆಲ್ಲ ಒಂಥರ ಇನ್ಫಾರ್ಮೇಶನ್ ಕೊರತೆ ಅನ್ನೋದು ಇರ್ತಿತ್ತು. ಈಗ ಏನೇ ಬೇಕಂದ್ರೂ ಕೂಡ ಯೂಟ್ಯೂಬ್ ಅಲ್ಲಿ ಸಿಕ್ಬಿಡತ್ತೆ, ಏನೇ ಬೇಕಂದ್ರೂ ಮೊಬೈಲ್ ಅಲ್ಲಿ ಸಿಕ್ಬಿಡತ್ತೆ. ಸೊ ಹೀಗಾಗಿ ಎಲ್ಲೋ ಈ ಬೇಡದೇ ಇರೋಂತಹ ವಿಷಯಗಳನ್ನು ಕೂಡ ಹುಡುಕೋದಕ್ಕೆ ಮೊಬೈಲ್ ಒಂದು ಆಸ್ಪದ ಆಗ್ತಾ ಇರುವಂತದ್ದು. ಅದರಲ್ಲೂ ಈ ಪೇರೆಂಟ್ಸ್ ಏನಂದ್ರೆ ಕೆಲಸಕ್ಕೆ ಹೋದಂತ ಸಂದರ್ಭದಲ್ಲಿ ಒಂಟಿ ಆಗಿರುವಂತಹ ಮಕ್ಕಳಿಗೆ ಕೆಲವೊಂದು ವಿಷಯಗಳು ಇಮಿಡಿಯೇಟ್ ಆಗಿ ಸಿಕ್ಬಿಡತ್ತೆ, ಬೇಡದೇ ಇರೋಂಥ ವಿಷಯಗಳು. ಇದರಿಂದ ಎಲ್ಲೋ ಹಾದಿ ತಪ್ಪೋದಕ್ಕೂ ಕೂಡ ದಾರಿ ಆಗ್ತಾ ಇದೆ ಅನ್ನುವಂಥದ್ದು ಸಾಧ್ಯ ಇದೆ. ಯಾಕೆ ಅಂತಂದರೆ ಮಾಹಿತಿ ಮೇಲೆ ಯಾವುದು ಮಕ್ಕಳ ಮನಸ್ಸಿಗೆ ಸುಲಭವಾಗಿ ನಾಟಿದ ಮಾಹಿತಿಗಳು ಯಾವ ರೀತಿಯಲ್ಲಿ ಪ್ರಭಾವ ಬೀರುತ್ತೆ ಅನ್ನುವಂತಹ ಒಂದು ವಿಷಯದ ಅಧ್ಯಯನಗಳಿದೆಯಲ್ಲ, ಅವು ಬಹುಶಃ ನಮ್ಮ ವಾತಾವರಣಕ್ಕೆ ಹೊಂದ್ಕೋತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಯಾಕೆಂದರೆ ಒಂದು ಕಾಲಘಟ್ಟದಲ್ಲಿ UK ಅಮೆರಿಕದಲ್ಲಾಗಲಿ ವಿಡಿಯೋ ಆಟ ಆಡುವಂತಹ ಮಕ್ಕಳಲ್ಲಿ ಒಂದು ರೀತಿಯ ಆವೇಶ, ಆಕ್ರೋಶದ ಪ್ರಮಾಣ ಕೆಲವರಲ್ಲಿ ಅಲ್ದಿದ್ರೂ ಕೂಡ ಕೆಲವರಲ್ಲಿ ಇದೆ. ಅಂದರೆ ಟ್ರಿಗರಿಂಗ್ ಫ್ಯಾಕ್ಟರ್ ಅಂತ ಏನು ಕರಿತೀವೋ ಅದು ದೃಶ್ಯಗಳಿಂದ ಬರ್ತಾ ಇವೆ. ಇವತ್ತು ನನಗೆ ಗೊತ್ತಿರುವಂತಹ ಅನೇಕ ಮಕ್ಕಳಲ್ಲಿ ಸೌಂಡನ್ನು ಸಹಿಸೋಕ್ಕಾಗಲ್ಲ.
ಶಬ್ದ ಜಾಸ್ತಿ ಆದರೂ ಕೂಡ ಅದನ್ನು ಸಣ್ಣ ವಯಸ್ಸಿನಿಂದನೇ ಪ್ರಾರಂಭ ಆಗುತ್ತೆ. ಏನೋ ಒಂದು ರೀತಿಯಲ್ಲಿ ಅವರು ಅಸಮಾಧಾನ ವ್ಯಕ್ತಪಡಿಸ್ತಾರೆ, ಒಂಟಿಯಾಗಕ್ಕೆ ಇಷ್ಟಪಡ್ತಾರೆ, ಶಬ್ದ ಬರೋ ಜಾಗದಲ್ಲಿ ಇರೋದು. ಹೌದು, ಅವ್ರು ಸೋಷಲೈಸ್ ಆಗದೇ ಇಲ್ಲ. ಎಷ್ಟೋ ಮಕ್ಕಳು ಅಷ್ಟೇ, ಯಾವ್ದೋ ಫಂಕ್ಷನ್ಗೆ ಹೋಗ್ತೀವಿ ಅಂದ್ರೆ ಬರಲ್ಲ ಅಂತ ಹೇಳ್ತಾರೆ. ಹೌದು, ನಿಜ ಅಂದ್ರೆ ನೀವು ಹೇಳಿದ್ದು. ಈ ತರಹದ ಒಂದು ರೀತಿಯ ವರ್ತನೆ, ಅಂದ್ರೆ ಜನಗಳನ್ನು ನೋಡಿದ್ರೆ ಜನದಿಂದ ದೂರ ಇರಬೇಕು ಅನ್ನುವಂತಹ ಭಾವನೆಗಳಿದೆ. ಎಷ್ಟೋ ಪೋಷಕರಿಗೆ ಇದು ಅರ್ಥ ಆಗತ್ತೋ ಇಲ್ಲ ಗೊತ್ತಿಲ್ಲ, ಆದರೆ ಇದು ನಡೀತಾ ಇದೆ. ಕುಟುಂಬದ ಚಟುವಟಿಕೆಗಳಲ್ಲಿ ಅವರು ಸಕಾರಾತ್ಮಕವಾಗಿ ಒಳಮನಸ್ಸಿನಿಂದ ಭಾಗವಹಿಸ್ತಾ ಇದ್ದಂಥದ್ದು ಬಹಳ ಕಡಿಮೆ ಆಗ್ತದೆ. ಇನ್ನು ಉದಾಹರಣೆಗೆ ನಾನು ಹೇಳ್ತೀನಿ, ಹಬ್ಬಗಳು ಆಯಾ ಒಂದು ಸಂದರ್ಭಕ್ಕೆ ಸೀಮಿತವಾಗಿರ್ತವೆ. ನಿಜ. ಇವತ್ತು ಹಾಗಿಲ್ಲ. ಉದಾಹರಣೆಗೆ ಪಟಾಕಿ ಹಬ್ಬದ ದಿನ ಪಟಾಕಿ ಹೊಡೆಯೋದು, ಪಟಾಕಿ ಹಬ್ಬ ಆದಮೇಲೆ ಅದು ಮುಗಿದೋಯ್ತು. ಆದರೆ ಇವತ್ತು ಹಂಗಿಲ್ಲ, ಪಟಾಕಿ ಹಬ್ಬ ಮುಗಿದ್ರೂ ಕೂಡ ಪಟಾಕಿ ಹಬ್ಬ ಕೇಳ್ತಾನೆ ಇರುತ್ತೆ. ಅಂದರೆ ಮಕ್ಕಳಲ್ಲಿ ಅನೇಕ ಈ ತರಹದ ಒಂದು ಏನು ನಾವು ಸಾಂಪ್ರದಾಯಿಕವಾಗಿ ಬೆಳೀತಿದ್ದಂತಹ ವಾತಾವರಣದಲ್ಲಿ ಇದ್ದ ಸೂಚನೆಗಳು ಮನಸ್ಸಿಗೆ ನೆಮ್ಮದಿ ಕೊಡ್ತಾ ಇತ್ತೋ ಏನು. ಆಯಿತು, ಇದಾದಮೇಲೆ ದಸರಾ ಬರುತ್ತೆ, ದಸರಾ ಆದಮೇಲೆ ಇನ್ನೊಂದು ಹಬ್ಬ ಬರುತ್ತೆ, ಈ ಎಲ್ಲದರಲ್ಲೂ ನಾವು ಭಾಗಿಯಾಗ್ತಾ ಇರ್ತೀವಿ. ಅಂದರೆ ಅದು ಒಂದು ಅವಧಿಗೆ ಮಾತ್ರ ಸೀಮಿತವಾಗ್ತಾ ಇತ್ತು. ನಿಜ. ಇವತ್ತು ಅದು ಎಲ್ಲ ಕಾಲದಲ್ಲೂ ಇರುತ್ತೆ. ಹೀಗಾಗಿ ಯಾವುದರ ಮಹಾತ್ಮೆ ಏನು, ಯಾವುದರಿಂದ ನನ್ನ ಮನಸ್ಸು ತೃಪ್ತಿ ಸಿಕ್ಕತ್ತೆ ಅನ್ನೋದರ ಅನ್ವೇಷಣೆ ಇದೆಯಲ್ಲ, ಬಹಳಷ್ಟು ಮಕ್ಕಳಿಗೆ ಕಷ್ಟ. ಅವರೇನು ಮಾಡ್ತಾರೆ, ಆಯ್ತು ಇದೆಲ್ಲವನ್ನು ನಾನು ಎಲ್ಲ ಇಟ್ಟಿರ್ತಾರೆ ಯೂಟ್ಯೂಬ್ನಲ್ಲ ಮತ್ತೊಂದರಲ್ಲ ನೋಡ್ಬಿಡ್ಬೋದು. ಹೀಗಾಗಿ ಅವರು ದೇಹ ಮನಸ್ಸು ಎರಡನ್ನು ಸೇರಿಸಿಕೊಂಡು ಭಾಗವಹಿಸ್ತಾ ಇರುವಂತಹ ಒಂದು ವಾತಾವರಣ ಬಹುಶಃ ಅನೇಕ ಮಕ್ಕಳಲ್ಲಿ ಅದರ ಅನುಭವವೇ ಆಗ್ತಾ ಇಲ್ವೋ ಏನು. ತತ್ಪರಿಣಾಮ, ಇದರ ಪರಿಣಾಮ ಏನಾಗಿರಬಹುದು, ಹೊಂದಾಣಿಕೆ ಮೇಲೆ ಸಮಸ್ಯೆ ಬೀಳೋದು. ನಾವು ಏನು ಆರಂಭದಲ್ಲಿ ಹೇಳಿದ್ವೋ, ಮಕ್ಕಳ ಮಾನಸಿಕತೆಗೆ ಅಗತ್ಯವಾಗಿರುವಂತಹ ಹೊಂದಾಣಿಕೆಗಳು ಏನಿದೆಯೋ ಅವು ಯಾವ ವಾತಾವರಣದಿಂದ ಬರಬೇಕು, ಅದು ಕುಟುಂಬದ ನೆಲೆಗಳಿಂದ ಬರಬೇಕು, ಶಾಲೆಯ ನೆಲೆಗಳಿಂದ ಬರಬೇಕು, ಹಾಗೆ ಸಾಮಾಜಿಕ, ಬಹುಶಃ ಅವೆಲ್ಲ ಕಡಿಮೆ. ಹೌದು ಡಾಕ್ಟರ್, ನೀವು ಹೇಳಿದ್ರೆ ಒಂದು ಮಗು ಬೆಳಿಬೇಕು ಅಂದ್ರೆ ಮನೆಯಲ್ಲಿನ ವಾತಾವರಣ ತುಂಬಾ ಚೆನ್ನಾಗಿರ್ಬೇಕು ಅಂತ. ಆದ್ರೆ ಇತ್ತೀಚೆಗೆ ಎಲ್ಲೋ ಈ ದಾಂಪತ್ಯದ ಮಧ್ಯೆ ಬಿರುಕು ಕಾಣಿಸ್ಕೊಳ್ತಾ ಇರುವಂಥದ್ದು, ದಂಪತಿಗಳು ಜಗಳ ಆಡುವಂಥದ್ದು, ಇವೆಲ್ಲವೂ ಕೂಡ ಮಗುವಿನ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ನಾವು ಗಮನಿಸಬಹುದು, ಎಲ್ಲೋ ಒಂದ್ ಕಡೆ ಇಷ್ಟಪಟ್ಟು ಮದುವೆ ಆಗಿರ್ತಾರೆ, ಲವ್ ಮ್ಯಾರೇಜ್ ಮಾಡ್ಕೊಂಡಿರ್ತಾರೆ, ಫ್ಯಾಮಿಲಿಯನ್ನ ಎದುರು ಹಾಕೊಂಡು ಮದುವೆ ಮಾಡ್ಕೊಂಡಿರ್ತಾರೆ, ಆದ್ರೆ ಕೆಲವೇ ದಿನಗಳಲ್ಲಿ ಆ ಸಂಬಂಧಕ್ಕೆ ಕೊನೆ ಹಾಡಿರ್ತಾರೆ. ಸೊ ಅದು ಕೂಡ ಮತ್ತೆ ಕೊನೆ ಹಾಡೋದಷ್ಟೇ ಅಲ್ಲ, ಅದರಿಂದ ಮತ್ತೆ ಒಂದೆರಡು ವರ್ಷ ಗ್ಯಾಪ್ ತಗೊಂಡು ಮತ್ತೊಬ್ಬರನ್ನ ಪ್ರೀತಿಸಿ ಮದುವೆ ಆಗುವಂಥದ್ದು. ಸೊ ಆ ಮುಂಚೆ ಮಾಡಿದ್ದು ಪ್ರೀತಿನೇ, ಈಗ ನೆಕ್ಸ್ಟ್ ಮಾಡ್ತಾ ಇರುವಂಥದ್ದು ಪ್ರೀತಿನೇ. ಸೊ ಅದು ಹೆಂಗ್ ಸಾಧ್ಯ ಆಗತ್ತೆ ಇದೆಲ್ಲ ಅಂತ ಹೇಳಿ. ಇಲ್ಲ, ಇವತ್ತು ಒಂದು ದೃಷ್ಟಿಯಲ್ಲಿ ನೋಡೋದಾದರೆ, ಕುಟುಂಬದ ವ್ಯವಸ್ಥೆಯನ್ನು ಭದ್ರಪಡಿಸುವಂತಹ ಒಂದು ಸಮಾಧಾನಕರ ಸಂಸ್ಥೆ ಅಂದರೆ ಮದುವೆ. ಇವತ್ತಿನ ವಿವಾಹದ ಪದ್ಧತಿಯಲ್ಲಿ ಮದುವೆಗೆ ಸಂಬಂಧಪಟ್ಟ ವ್ಯಕ್ತಿಗಳಲ್ಲಿ ಇರಬೇಕಾದ ಅನ್ಯೋನ್ಯತೆಗಿಂತಹ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ. ಅಂದರೆ ಅದೇನೋ ಪ್ರೀ ಮ್ಯಾರೇಜ್ ವಿಡಿಯೋ ಶೂಟು, ಪೋಸ್ಟ್ ಮ್ಯಾರೇಜು, ಇವುಗಳು ಮದುವೆಯ ಬಗ್ಗೆ ಪರಿಕಲ್ಪನೆಗಳು ಏನಿರುತ್ತೋ ಯುವಜನರಲ್ಲಿ, ಅದರ ಬಗ್ಗೆನೇ ಬೇರೆ ಅರ್ಥಗಳು ಕೊಡ್ತಾ ಇದೆ. ಮದುವೆ ಅಂದರೆ ಯಾವುದೋ ಬೋಟಲ್ಲಿ ಕೂತ್ಕೊಂಡು ಯಾವುದೋ ಊರಲ್ಲಿ ಹೋಗೋದು, ಅದರಲ್ಲಿ ಅಪ್ಪ ಅಮ್ಮಂದರು ಕೂಡ ವಿಡಿಯೋದಲ್ಲಿ, ಇದೊಂದು ಯಾವ ರೀತಿಯಲ್ಲಿ ಇದು ಮದುವೆ ಅನ್ನುವಂತಹ ಒಂದು ಬಲವಾದ ಸಂಸ್ಥೆಯ ಉಳಿವಿನ ಮೇಲೆ ಪ್ರಭಾವ ಬೀರುತ್ತೆ. ಯಾಕೆಂದರೆ ಆ ರಂಜನೀಯ ಸ್ಥಿತಿಗಳು ಅವುಗಳನ್ನು ನೀವು ನೋಡ್ತೀರಾ, ನಾನು ಮದುವೆ ಆದ ದಿನದಲ್ಲಿ ಅಷ್ಟು ಚೆನ್ನಾಗಿದ್ದು ಈಗ ನೋಡಿದ್ರೆ ಹೀಗೆ ಆಡ್ತಾ ಇದ್ದೀನಿ, ಅದು ಕೇವಲ ಒಂದು ಅರ್ಧ ಗಂಟೆಯ ಶೂಟ್, ಆದರೆ ಅದೇ ನಿಮಗೆ ಆಧಾರವಾಗುತ್ತೆ. ಇನ್ನು ಸಾಮರಸ್ಯ, ದಾಂಪತ್ಯದಲ್ಲಿ ಸಾಮರಸ್ಯ ಯಾಕೆ ಕಡಿಮೆ ಆಗ್ತಾ ಇದೆ ಅಂತ ಏನಾದರೂ ಒಂದು ಊಹೆಯಲ್ಲಿ ಇಟ್ಕೊಂಡ್ರೆ, ನಮ್ಮತನದ ಬಗ್ಗೆ ನಮ್ಮಲ್ಲಿ ತುಂಬ ಒಂದು ತಪ್ಪು ಕಲ್ಪನೆಗಳನ್ನು ಹೆಚ್ಚಿಸುವಂತಹ ವಾತಾವರಣ, ಸಾಮಾಜಿಕ ವಾತಾವರಣ ಉಂಟಾಗಿದೆ. ಏನಪ್ಪ ಅದು ಅಂದರೆ, ಶಿಕ್ಷಣ ಪಡೆದಿರ್ತೀವಿ, ವೃತ್ತಿ ಶಿಕ್ಷಣ ಪಡೆದಿರ್ತೀವಿ, ವೃತ್ತಿ ಶಿಕ್ಷಣದಲ್ಲಿ ದೊಡ್ಡ ಸಂಪಾದನೆ, ದೊಡ್ಡ ಉದ್ಯೋಗ, ಮತ್ತು ಅದರಿಂದ ನಿಮಗೆ ಸಿಗ್ತಾ ಇರುವಂತಹ ಒಂದು ಸೌಲಭ್ಯಗಳು, ಇವೆಲ್ಲ ವ್ಯಕ್ತಿಯ ನಡುವಿನ ಸಂಬಂಧಗಳ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ. ಅಂದರೆ ನೀನು ಹೆಚ್ಚಿನ ಸಮಯ ಉದ್ಯೋಗಕ್ಕೆ ಕೊಡುವಂತಹ, ವೃತ್ತಿಗೆ ಕೊಡುವಂತಹ ಮನಸ್ಸು ನಿನ್ನ ಇಮೋಷನಲ್ ಹೆಲ್ತ್ ಅಂತ ಏನು ಕರಿತೀರಾ, ಹಾರ್ಮೋನಿ ಅಂತ ಏನು ಕರಿತೀವಿ, ಅದರ ಮೇಲೆ ನಾವು ವಿನಿಯೋಗಿಸ್ತಾ ಇಲ್ಲ. ಫ್ಯಾನ್ ಚಳಿ ಅಂತ ಒಂದು ಹೇಳಿದ್ರೆ, ಫ್ಯಾನ್ ಹಾಕು ಅಂತ ಹೇಳಿದ್ರೆ, ಫ್ಯಾನ್ ಬೇಡ ಅಂದರೆ ನನಗೆ ಶೆಕೆ ಆಗುತ್ತೆ ಫ್ಯಾನ್ ಹಾಕು, ಇಲ್ಲ ಚಳಿ ಇದ್ದರೂ ಪರವಾಗಿಲ್ಲ ನನಗೆ ಫ್ಯಾನ್ ಅಭ್ಯಾಸ ಆಗಿದೆ.
ಇದೊಂದು ಸಣ್ಣ ಎಲ್ಲರಲ್ಲೂ ಇರುತ್ತೆ, ಒಬ್ಬರಿದ್ದಂಗೆ ಇನ್ನೊಂದು ಇರಲ್ಲ. ಆದರೆ ಇದನ್ನೇ ತೀವ್ರತೆಗೆ ತಗೊಂಡು ಹೋಗಿ ನಮ್ಮ ಇಬ್ಬರ ನಡುವೆ ಮನಸ್ತಾಪ ಇದೆ, ಸಾಮರಸ್ಯ ಇಲ್ಲ ಅನ್ನುವಂತಹ ಒಂದು ತಕ್ಷಣದಲ್ಲಿ ನಾವು ಒಂದು ನಂಬಿಕೆಯನ್ನು, ಸ್ವಭಾವವನ್ನು ಮೂಡಿಸ್ಕೊತಾ ಇದ್ದೀವಿ. ಅಂದರೆ ನಮ್ಮ ಅಭ್ಯಾಸಗಳನ್ನು ನಾವು ಪ್ರೀತಿ ಪ್ರೇಮಕ್ಕಿಂತ ದೊಡ್ಡದಾಗಿ ನೋಡ್ತಾ ಇದ್ದೀವಿ, ನಿಜ. ವಾತ್ಸಲ್ಯಕ್ಕಿಂತ ದೊಡ್ಡದಾಗಿ ನೋಡ್ತಾ ಇದ್ದೀವಿ. ಆಗ್ಲೂ ಕೂಡ ಇರ್ತಿತ್ತು ಸಮಸ್ಯೆಗಳು. ಹಳೇ ಸಮಯದಲ್ಲಿ ನಮ್ಮ ತಂದೆ ತಾಯಿ ಇದ್ದಂತಹ ಸಂದರ್ಭದಲ್ಲಿಂದೆಲ್ಲ ನಾವು ಗಮನಿಸೋದಾದ್ರೆ ಏನಂದ್ರೆ ಸಮಸ್ಯೆಗಳು ಇರ್ತಿರ್ಲಿಲ್ಲ ಅಂತೇನಿಲ್ಲ, ಸಮಸ್ಯೆಗಳು ಇರೋದು ಆಗ್ಲೂ ಕೂಡ. ಆದ್ರೆ ಬಗೆಹರಿಸಿಕೊಳ್ಳೋ ರೀತಿ ಇರ್ತಿತ್ತಲ್ಲ, ಸಮಾಧಾನವಾಗಿ ಕುತ್ಕೊಂಡು ಮಾತಾಡುವಂಥದ್ದು, ಅಥವಾ ಮಕ್ಕಳಿಗೋಸ್ಕರ ಜಗಳವನ್ನ ಸೈಡಿಗಿಟ್ಟು ಮಕ್ಕಳ ಮೇಲೆ ಗಮನ ಕೊಡುವಂಥದ್ದು. ಈಗ ಅದೆಲ್ಲೂ ಕಾಣಿಸಲ್ಲ. ಈಗ ಏನಿದ್ರು ನಾನು, ನನ್ನ ಈಗೋ, ಗಂಡನ ಈಗೋ ಅಷ್ಟೇ ಕಾಣಿಸುತ್ತೆ. ಸೊ ಅದು ಕೂಡ ಅಲ್ಲಿ ಮಗು ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ ಒಂದ್ ಕಡೆ. ಹೌದು ನೋಡಿ, ಇದಷ್ಟೇ ಅಲ್ಲ, ಮನೆಯಲ್ಲಿ ಇರುವಂಥ ಹಿರಿಯರು ಕೂಡ, ಅಂದರೆ ಅದು ಅತ್ತೆ ಮಾವ ಇರ್ಬೋದು, ಅಪ್ಪ ಅಮ್ಮ ಇರ್ಬೋದು, ಅವರು ಕೂಡ ಹೊಸದಾಗಿ ವಿವಾಹಿತರು ಅಂತ ಏನಿರ್ತಾರೋ ಅವರು ಹೇಗೆ ಬೆಳೆದು ಬಂದರು, ಅವ್ರ ಜಗತ್ತು ಹೇಗಿದೆ, ಮುಂದೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ನಾನಿಷ್ಟು ಕಷ್ಟಪಟ್ಟು ಸಾಕಿದ್ದೀನಿ, ನಾನಿಷ್ಟು ಚೆನ್ನಾಗಿ ಬೆಳೆಸಿದ್ದೀನಿ, ಈಗ ಅವನು ಬಂದ್ಲು ಅಥವಾ ಅವಳು ಬಂದ್ಲು ಅಂತ ಹೇಳಿ ನೀನು ದೂರ ಆಗ್ತಾ ಇದೆಯಾ, ನಮ್ಮನ್ನು ದೂರ ಮಾಡ್ತಾ ಇದೆಯಾ ಅಂದರೆ ಈ ಮಾತುಗಳು ಮನಸ್ಸಿಗೆ ನೋವನ್ನು ಉಂಟು ಮಾಡುತ್ತೆ. ಈ ಮಾತನ್ನು ಕೇಳಿಸ್ಕೋಬಾರ್ದು ಅಂತ ಹೇಳಿ ಒಬ್ಬರೊಬ್ಬರು ತಮ್ಮ ಸಂಬಂಧಗಳ ಮೇಲೆ ಹೆಚ್ಚು ಒತ್ತಡವನ್ನು ಹಾಕೋತಾ ಇದ್ದಾರೆ. ಇದು ಹೆಚ್ಚಾಗಿ ಎದ್ದು ಕಾಣಿಸ್ತಾ ಇದೆ ಎಲ್ಲ ಪ್ರದೇಶಗಳು. ಅಂದರೆ ಪೈಪೋಟಿಯನ್ನು ಕೇವಲ ಪೋಷಕರ ಒಂದು ಅಭಿಪ್ರಾಯಗಳ ಮೇಲೆ ನಾವು ಹೆಚ್ಚು ಮಾಡ್ಕೋತಾ ಇದ್ದೀವಿ. ಹೌದು, ನಮ್ಮಪ್ಪ ಹಂಗೆ ಹೇಳ್ತಾರೆ, ನಮ್ಮಮ್ಮ ಹಿಂಗೆ ಹೇಳಿದ್ರು, ಅದು ನಿಜ ಇರೋದೆ, ನೀವು ಹಿಂಗೆ ಮಾಡ್ತಾ ಇಲ್ಲ. ಆದರೆ ನೀವು ಹೇಳ್ದಂಗೆ ಪ್ರಾರಂಭದಲ್ಲಿ ಇಷ್ಟಪಟ್ಟು ಜೊತೆಯಾಗಿ ಸಹಪಾಠಿಗಳಾಗಿರ್ತೀರ, ಜೊತೆ ಸಂಗಾತಿಗಳಾಗ್ತೀರಾ, ವೃತ್ತಿಯಲ್ಲೂ ಒಂದೇ ತರಹದ ಸಮಾನತೆ ಇದೆ. ಆದರೆ ಮದುವೆ ಆದ ಕೆಲವೇ ದಿನಗಳಲ್ಲಿ ಅಥವಾ ಒಂದೆರಡು ವರ್ಷಗಳಲ್ಲಿ ನಿಮ್ಮಿಬ್ಬರ ಬಗ್ಗೆ ಇರುವಂತಹ ತಪ್ಪು ಅಭಿಪ್ರಾಯಗಳಿದೆಯಲ್ಲ, ಯಾವುದೋ ಒಂದು ಹೊರಗಡೆಯಿಂದ ಬಂದಂತಹ ಅಭಿಪ್ರಾಯ ನಿಮ್ಮದಾಗಿಸ್ಕೊಂಡ್ಬಿಡ್ತೀರ. ನಿಜ. ಇದು ಹಾಗೆ ಅಂತ ಹೇಳಿ ನೀವು ಅಪ್ಪ ಅಮ್ಮನನ್ನು ದೂರ ಮಾಡಬೇಡಿ, ಅತ್ತೆ ಮಾವನನ್ನು ನೀವು ಕೆಟ್ಟದಾಗಿ ನೋಡಬೇಡಿ. ಆದರೆ ಸಮಸ್ಯೆಯ ಮೂಲ ಯಾವುದು, ನನ್ನತನವನ್ನು ಇದು ಏನು ಹೇಗೆ ಕಡೆಗಾಣಿಸ್ಕೋಬೇಕಾ ನಾನು ಅಂದರೆ ನಮ್ಮಲ್ಲಿ ಇರುವಂತಹ ಒಡನಾಡಿತನ ಬಹಳ ಬೆಲೆ ಬಾಳುವಂತಹದ್ದು. ಅದಕ್ಕೆ ವಾತ್ಸಲ್ಯವೇ ಪೋಷಣೆ. ನಮ್ಮಿಬ್ಬರಲ್ಲಿ ನಂಬಿಕೆ ಇದ್ದಷ್ಟು ಸಂಬಂಧಗಳು ಜಾಸ್ತಿ ಆಗುತ್ತೆ. ವಯಸ್ಸಾಗ್ತಾ ಪ್ರತಿಯೊಬ್ಬರೂ ಈ ಜಗತ್ತನ್ನು ಬಿಡಬೇಕು. ಆದರೆ ಯುವಜನರು ತಮ್ಮ ದಾಂಪತ್ಯದಲ್ಲಿ ಇದನ್ನೇ ದೊಡ್ಡ ಒಡಕಾಗಿ ಮಾಡಿಕೊಂಡು ಕಠಿಣವಾಗಿರುವಂತಹ ಭವಿಷ್ಯವನ್ನು ಯಾಕೆ ನಿರ್ಧಾರ ಮಾಡ್ಕೋತಾರೆ. ಅದರಿಂದ ಅವ್ರಿಗೆ ಬೇಕಾಗಿರೋ ತಿಳುವಳಿಕೆ ಏನಂದರೆ, ಇವುಗಳನ್ನ ತಜ್ಞರಿಂದ ಭೇಟಿ ಮಾಡಿ, ತಜ್ಞರ ಜೊತೆ ಮಾತುಕತೆ ಆಡಿ. ಯಾಕೆಂದರೆ ನಾವು ಇಮೋಷನಲ್ಲಿ ಡಿಸ್ಟರ್ಬ್ ಆಗಿದ್ದಾಗ ನಾವು ಯಾವ ನಿರ್ಧಾರಗಳನ್ನು ತಗೋತೀವಿ ಅನ್ನೋದಿದೆಯಲ್ಲ, ಅವು ನಿಜವಾಗ್ಲೂ ಅರ್ಥಪೂರ್ಣವಾಗಿರಲಾರದು, ಬರೀ ಭಾವುಕತನದಿಂದ ಕೂಡಿರುತ್ತೆ. ಆ ವಿಚಾರ ಮಾಡುವಂತಹ ಗುಣಗಳದರಲ್ಲಿ ಕಡಿಮೆ ಇರುತ್ತೆ. ನಿಮಗೆ ಯಾವಾಗ ವಿಚಾರ ಮಾಡೋ ಶಕ್ತಿ ನಿಮ್ಮಲ್ಲಿ ಕಡಿಮೆ ಆಗುತ್ತೋ, ನೀವು ತಗೊಳ್ಳೋವಂತಹ ನಿರ್ಧಾರಗಳಲ್ಲಿ ಟೊಳ್ಳುತನನೇ ಜಾಸ್ತಿ ಇರುತ್ತೆ. ಒಳ್ಳೆ ಪಾಯಿಂಟ್ ಹೇಳಿದ್ರಿ ಡಾಕ್ಟರ್. ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಯಾವಾಗ ವೀಕ್ ಆಗಿರುತ್ತೋ, ಜೀವನದಲ್ಲಿ ಒಂದು ಮಹತ್ತರವಾದಂಥ ಸಂದರ್ಭದಲ್ಲಿ, ಯಶಸ್ಸಿನ ಉತ್ತಂಗಕ್ಕೇರಿದಂಥ ಸಂದರ್ಭದಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರ ತುಂಬ ಪ್ರಮುಖವಾಗಿರುತ್ತೆ. ಅದಕ್ಕೆ ರಿಲೇಟೆಡ್ ಆಗಿ ನಡೆದಿರುವಂಥ ಇತ್ತೀಚಿನ ಒಂದು ಘಟನೆ ನಾವು ಆಗಲೇ ಹೇಳಿದ್ವಿ, ಕಾನ್ಫಿಡೆನ್ಸ್ ಗ್ರೂಪ್ನ ಚೇರ್ಮನ್ ಆಗಿರುವಂಥ ಡಾಕ್ಟರ್ CJ ರಾಯ್ ಅವರ ಒಂದು ಆತ್ಮಹತ್ಯೆ ಕೇಸ್. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. For business and personal promotions in Suman TV Kannada, please contact 9686376663.